ನೋಡಿ ಬ್ರದರ್, ನೀವೇ ರಾಮಕೃಷ್ಣಪ್ಪ ಅನ್ನೋರು ದೊಡ್ಡಮಂಗ್ಲ ತೇರ್ ತೋರ್ಸಂದಿದ್ದಲ್ಲ, ತೋರಿಸ್ತೀನಿ ನೋಡಿ ಬ್ರದರ್. ನನಗೆ 6 ಕಿಲೋಮೀಟ್ರ್ 7 ಕಿಲೋಮೀಟ್ರ್ ಹಂಗಾಗುತ್ತೆ. ನೀನು ಹೇಳಿದ್ಯಾ ಅಂತ ನಾನು ಇಲ್ಲಿ ಗಂಟ ಪೆಟ್ರೋಲ್ ಹಾಕ್ಸ್ಕೊಂಡು ನನ್ನ ಸ್ವಂತ ನಮ್ಮ ಅಪ್ಪ ಅಮ್ಮ ಕರ್ರೇನೆ ಎಲ್ಲೂ ಹೋಗ್ದೇನೆ ನೀನು ಹೇಳಿದ್ಯಾ ಅಂತ ಹೇಳಿ ಇಷ್ಟು ದೂರ ಬಂದಿದ್ದೀನಿ. ನೋಡೋಣ ನಿಂದೊಂದು ಸಬ್ಸ್ಕ್ರೈಬರ್ನ ಬರುತ್ತೇನಂತ. ಆ ಕಡೆಯಿಂದ ಬರ್ತೀನಿ, ಇರೋ ನಿಮಿಷ. ಕ್ಲೀನಾಗಿ ಕಾಣಿಸ್ತೈತೆ ಅನ್ಸುತ್ತೆ. ಇಷ್ಟು ದೊಡ್ಡ ತೇರು ಕಟ್ಟೋರ್ ಗುರು ಈ ಸತಿ. ಇವ್ರದ್ದು ಅಷ್ಟೊಂದು ದೊಡ್ಡದಿಲ್ಲ. ಎಲ್ಲರೂ ಗೌರ್ಮೆಂಟ್ ರೆಸ್ಟ್ರಿಕ್ಸ್ ಹಾಕೋರಲ್ಲ ಅಂದ್ಬಿಟ್ಟು ಎಲ್ಲ ಮಿನಿ ಸೈಜಲ್ಲೇ ಕಟ್ತಾರ ಅಂತ ಲೆವೆಲ್ ಅಡಿ ಹೇಳಿರೋ ಅಷ್ಟಲ್ಲೇ. ಹೋದ್ ಸತಿ ಹೇಳಿದ್ರು, ಹೋದ್ ಸತಿ ಕಟ್ಟಿ ಯಾರು ಫಾಲೋ ಮಾಡಿದಿಲ್ಲ ಅಂದ್ಬಿಟ್ಟು ಈ ಸತಿ ಎಲ್ಲರೂ ಫಾಲೋ ಮಾಡ್ತವ್ರೆ. ಎಷ್ಟು 70-80 ಅಡಿನೋ ಏನೋ ಹೇಳೋರೆ, ಅದ್ರ ಮೇಲೆ ಕಟ್ಬಾರ್ದು ಅಂತ ಹೇಳೋರೆ. ಮತ್ತಿಷ್ಟು ಸ್ಟೆಪ್ಸ್ ಅಂತ ಹೇಳೋರೆ, ಅದ್ರ ಮೇಲೆ ಕಟ್ತಾ ಇಲ್ಲ. ಇದು ದೊಡ್ಡಮಂಗ್ಲ, ಅದು ಕ್ರೇಜಿ ಐತೆ. ಇದು ದೊಡ್ಡ ಗುರು, ಇಷ್ಟು 6 ಕಿಲೋಮೀಟರ್ ದೂರದಿಂದ ಬಂದಿದ್ದೀನಿ. ಸಪೋರ್ಟ್ ಮಾಡಿ ಗುರು. ನಾನು ಕೈಯಲ್ಲಿ ಹಿಡ್ಕೊಂಡು ಹೋಗ್ತೀನ, ಹೆಲ್ಮೆಟ್ ಅಲ್ಲಿ ಹಾಕೊಂಡ್ಬಿಟ್ಟು ಮಾತಾಡೋದೇ ಸಖತ್ ಇಷ್ಟ. ಯಾಕಂದ್ರೆ ಕೈಯಲ್ಲಿ ಹಿಡ್ಕೊಂಡ್ರೆ ಅವ್ನ ಅಜಿ ಸೋಷಲ್ ಆಂಗ್ಸೈಟಿ ಇಂದ ಇಟ್ಬಿಡ್ತೀನಿ, ಕೆಳಗೆ ಬಂದು ಕಲೆಕ್ಟ್ ಮಾಡ್ಕೋಬೋದಿತ್ತು. ನೋಡ್ ಗುರು, ಎಲ್ಲ ಪ್ರಿಪ್ರೇಷನ್ ದೊಡ್ಡಮಂಗ್ಲ ಎಲ್ಲ ಫುಲ್ ಪ್ರಿಪ್ರೇಷನ್. ಕಾಣಿಸ್ತಿದ್ಯಾ ಈ ಕಡೆ ಕೊನೆಯಲ್ಲಿ ಲೆಫ್ಟ್ ಅಲ್ಲಿ? ಇವೆಲ್ಲ ತೇರ್ದು ಇಲ್ಲೈತಲ್ಲ, ತೇರ್ ಎಳಿಬೇಕಾರೆ ಆಗೋದು. ಎಷ್ಟು ಹೆವಿ ಇರುತ್ತೆ ಅಂದ್ರೆ ತೇರು ಎಳ್ದಿ. ಇಲ್ಲಿ ಕಾಣಿಸ್ತಿದ್ಯಾ? ಇಲ್ಲಿ ಇಲ್ಲಿ ನೋಡಿ ನಿಮಿಷ ನಿಮ್ಗೆ ತೋರಿಸ್ತೀನಿ ಮತ್ತೆ. ನೋಡ್ಬೋದು ಗುರು, ಎಲ್ಲ ಈ ಹೊಸ್ಕೂರಲ್ಲಿ ಫುಲ್ಲು ಜಾತ್ರೆಗಳಿಗೆಲ್ಲ ಆಟ ಆಡೋದೇನೋ ರಂಗಾಟ ಅವು ಇವು ಏನೇನು ಅಂತಾರಲ್ಲ, ಎಲ್ಲಾನು ನೋಡಿ ಬ್ರದರ್. ನಾನು ಕಂಟೆಂಟ್ ಮಾಡ್ತಾ ಇದ್ದೀನಿ, ಎಲ್ಲ ರೆಡಿ ಆಗ್ತೈತೆ ಎಲ್ಲ. ನೋಡ್ಬೋದು, ಇಲ್ಲೂ ಎಲ್ಲ ಕ್ಲೀನ್ ಮಾಡ್ಕೋತವ್ರೆಲ್ಲಾನು. ಜಾಗ ಏನೋ ಸ್ವಲ್ಪ ಅಗ್ಲ ಮಾಡ್ಬೇಕಲ್ಲ. ಇಲ್ಲಿ ನೋಡಿ, ಇವಾಗ ಇಷ್ಟು ಆರಾಮಾಗೈತಾನೆ. ಇನ್ನೊಂದು ವಾರದಲ್ಲಿ ನೋಡಿ ಎಷ್ಟು ಕ್ರೌಡ್ ಆಗುತ್ತಂದ್ರೆ ಇಲ್ಲಿ ನಿಲ್ಲಕ್ ಜಾಗ ಇರಲ್ಲ, ಹಂಗ್ ಕ್ರೌಡ್ ಆಗ್ಬಿಡುತ್ತೆ ಇಲ್ಲಿ. ಎಷ್ಟು ಕ್ರೌಡ್ ಆಗುತ್ತಂದ್ರೆ ಇಲ್ಲಿ ನೀನ್ ನಿಲ್ಲಕ್ಕಾಗಲ್ಲ, ಉಸಿರಾಡಕ್ಕಾಗಲ್ಲ, ಹಂಗಾಗ್ಬಿಡುತ್ತೆ ಇಲ್ಲಿ ಇಷ್ಟು ಜಾಗದಲ್ಲಿ. ಜಾಗ ದೊಡ್ಡದೈತೆ, ಆದ್ರೆ ಕ್ರೌಡ್ ಆತರ ಇರುತ್ತೆ. ಕ್ರೌಡ್ ಯಾವ ಕಡೆಯಿಂದ ಬರುತ್ತೆ, ಹೆಂಗ್ ಬರುತ್ತೆ ಯಾವ್ದು ಗೊತ್ತಾಗಲ್ಲ. ಈ ದೇವಸ್ಥಾನಕ್ಕೆ ಫುಲ್ಲು ಅಷ್ಟು ಕ್ರೌಡ್ ಆಗ್ಬಿಡುತ್ತೆ. ಹೋಗ್ಬೋದು. ಇವಾಗೆಲ್ಲ ರೆಡಿ ಮಾಡ್ತವ್ರೆಲ್ಲ, ದಾರ ಹಾಕ್ಬಿಟ್ಟೆಲ್ಲ ಲೈಟಿಂಗ್ಸ್ ಎಲ್ಲ ಮಾಡ್ತವ್ರೆಲ್ಲ. ಸತಿ ತೋರಿಸ್ತೀನಿ ತಡೀರಿ ನಿಮ್ಗೆ ಎಷ್ಟು ಕ್ರೌಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತೀನಿ ನಾನು. ಎಲ್ಲೋಗ ಶನಿವಾರ ತೇರ್ ಎಳಿತಾರೆ 12 ಗಂಟೆ ಹಂಗೆ. ನಾನು ಹೋಗ್ತೀನಿ, ವಿಡಿಯೋ ಮಾಡ್ತೀನಿ. ನೋಡ್ಬೋದು ಅಂಗ್ರಾಟ ಎಲ್ಲ. ಶನಿವಾರ ಸ್ಟಾರ್ಟ್ ಆಗುತ್ತೆ, ಭಾನುವಾರ ಅಲ್ಲಿ ತೇರ್ ನಿಲ್ಲುತ್ತೆ. ಶನಿವಾರ ಒಂದ್ 5, 7, 8 ಗಂಟೆ ಹಿಂಗೆ. ಈ ಕಡೆ ಹೋದ್ರೆ ಇದ್ದು ತೇರ್ ತೋರ್ಸ್ದಂಗ ಆಗುತ್ತೆ. 1 ನಿಮಿಷ ನಿಮ್ಗೆ ಅದನ್ನು ತೋರ್ಸ್ಬಿಡ್ತೀನಿ. ಆ ಕಡೆ ದೇವ್ರದ್ದು ಬ್ಯಾನರ್ ತರ ಅದೇನೋ ಹಾಕ್ತಾರಲ್ಲ, ಸರಿ ಬ್ಯಾನರ್ ಅಲ್ಲ ಅದು ಪೋಸ್ಟರ್, ಲೈಟಿಂಗ್ ಆ ತರದೇನೋ ಹಾಕ್ತಾರ ಅನ್ಸುತ್ತೆ. ಭಾನುವಾರ ಹಂಗ್ ಸಂಜೆ ಹಂಗ್ ಬರ್ತೀನಿ, ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಹೋದ್ ಸತಿ ಬಂದಾಗ ಈ ದಾರ ಹಾಕಿದ್ದಿಲ್ಲ ಗುರು, ದಾರ ಕಟ್ಟಿದ್ದಿಲ್ಲ. ಇವಾಗ ದಾರ ಕಟ್ಟಿದ್ದಾರೆ ಸೇರೋದು. ದಾರ ಕಟ್ಟಾರ ಈ ಸತಿ. ಹೋದ್ ಸತಿ ಜಸ್ಟ್ ಬಿಡ್ತೀನಿ ಒಂದೇ ಸತಿಗಿರಿ ಒಂದ್ ನಿಮಿಷ. ಎಲ್ಲ ತೇರುವಾರ ಒಂದು 7-8 ಏನೋ ಬರುತ್ತೆ ಈ ಕಡೆಯಿಂದಾನೆ. ತೋರಿಸ್ತೀನಿ ನಿಮ್ಗೆ. ಅದು ಮತ್ತೆ ಧ್ವಂಸಂದ್ರ ದೊಡ್ಡಮಂಗ್ಲ, ಅದು ಸ್ವಲ್ಪ ದೊಡ್ಡಮಂಗ್ಲ ಇನ್ನೂ ದೂರನೇ ಐತೆ ಗುರು. 6 ಕಿಲೋಮೀಟರ್ ಒಳಗೆ, 3 ಕಿಲೋಮೀಟರ್ ಆ ಕಡೆಯಿಂದ ಬರ್ಬೇಕದು. ಇದು ಎರಡಕ್ಕೂ ನಿಯರ್ ಬೈ ಇದೆ. ಇದಕ್ಕೂ ಅಷ್ಟೇ ಅಪ್ಡೇಟ್, ದಾರ ಕಟ್ಟಿದ್ದಾರೆ. ಇನ್ನೊಂದ್ ಸ್ವಲ್ಪ ದಿನ ಬ್ಯಾನರ್ ಹಾಕ್ತಾರೆ. ಕ್ರೇಜಿ ಆಗಿ ನಿಂತೈತೆ ಗುರು. ಆದ್ರೆ ಇಲ್ಲೊಳಗೆ ತೋರ್ಸ್ಬೇಕು, ಆದ್ರೆ ಇಲ್ಲೊಳಗೆ ಕಡೆ ಹೋದ್ರೆ ಇನ್ನ ಈ ರೋಡಲ್ಲಿ ತೇರ್ ಬರುತ್ತೆ ಎಲ್ಲ. ಇಲ್ಲೆಲ್ಲ ರೆಡಿ ಮಾಡೋರೆ, ಎಲ್ಲ ಹೋಗಕ್ಕಾಗಲ್ಲ. ಸ್ಲೋ ಮಾಡ್ತೀನಿ ನಾನು. ಮಾಡೋರು ಅವ್ರದ್ದು ನಮ್ಗೆ ಇನ್ನು ಆ ಗುರು ರೋಡು ಸ್ವರ್ಗ ಆಗ್ಬಿಟ್ಟೈತಲ್ಲ.
ದೊಡ್ಡಮಂಗ್ಲ ರೋಡ್ ಮಾತ್ರ ಕ್ರೇಜಿ ಐತ್ ಗುರು. ಆ ಕಡೆ ರೋಡ್ ಏನೋ ಗೊತ್ತಿಲ್ಲ, ಅವ್ರು ಹೇಳಾಕ್ಸ್ಕೊಂಡವ್ರು ಹೆಂಗೋ ಗೊತ್ತಿಲ್ಲ, ಸಕ್ಕದಾಗೈತೆ ರೋಡ್ ಮಾತ್ರ. ಆ ಕಡೆ ಜಲ್ಲಿ ಕಲ್ಗಳು ಅಲ್ಲಲ್ಲಿ ಮಾತ್ರ ಹಾಕೋರೆ. ಈ ರೋಡ್ ಫುಲ್ ರೋಡ್ ಪೂರ್ತಿ ಜಲ್ಲಿನೇ, ಹಳ್ಳನೇ. ಸಾರಿ, ನಿಮ್ಗೆ ಒಂಥರ ದುರಂತ ನಡೆದಿರೋದ್ ಸ್ಪಾಟ್. ಅದ್ ಸದ್ಯ ಆದ್ರೆ ದೇವ್ರ ದಯದಿಂದ ಯಾರಿಗೂ ಏನಾಗಿದ್ದಿಲ್ಲ ಆ ಜಾಗದಲ್ಲಿ. ಈ ಜಾಗದಲ್ಲಿ ನಿಂತ್ರೆ ನಾನು ಅಲ್ಲಿ ಆ ಕಡೆ ಇನ್ನ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ ಗುರು. ಇಲ್ಲೇ ಈ ಕಡೆ ರೈಟ್ ಸೈಡ್ ಅಲ್ಲಿ ನೀರ್ ಕಾಣಿಸ್ತೈತಾ, ಇಲ್ಲೇನೆ ನಾನ್ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ. ಏನಾಗಿರಲ್ಲವ ಅಂತ ನಾನು ನೋಡಕ್ ಹೋಗೋಣ ಅಂತ ನೋಡಕ್ ಬಂದ್ರೆ, ಜಸ್ಟ್ ಇಲ್ಲಿ ಹಿಂಗ್ ಪಾಸ್ ಆಗ್ತೈತ, ನಾನು ಇಲ್ಲಿ ಬಂದ್ ನಿಂತಿದ್ದೆ. ಏನಕ್ಕೆ ಇಷ್ಟೊಂದು ಕ್ರೌಡ್ ಐತ ಅಂತ ನೋಡ್ತಾ ಇದ್ರೆ, ಹಂಗೆ ಬಂದು ಇಲ್ಲಿ ಜಸ್ಟ್ ಇಲ್ಲೇ ನಾನು ನಿಂತಿದ್ದೀನಲ್ಲ ಈಗ ಆನ್ ದ ಸ್ಪಾಟ್, ಇಲ್ಲೇ ಹಿಂಗೆ ವಾಲ್ ಬಿಡ್ತು ಸೀದಾ ಹತ್ ಕಡೆ, ಆ ಕಡೆ ಕಾಣಿಸ್ತಿದ್ಯಲ್ಲ ಅಲ್ಲಿ ಸಿಮೆಂಟ್ ಬ್ಲಾಕ್ಸ್ ಕಡೆ, ಅಲ್ಲೇ ಹಂಗೆ ಬಿದ್ದೋಗ್ಬಿಡ್ತು. ಯಾರಿಗೂ ಏನು ಡ್ಯಾಮೇಜ್ ಆಗಿದ್ದಿಲ್ಲ. ಆದ್ರೆ ಪಟ್ ಅಂತ ಹೋಗ್ಬಿಟ್ಟು ಎಲ್ಲ ರೆಸ್ಕ್ಯೂ ಮಾಡಿದ್ರು. ಆಮೇಲೆ ಎಲ್ಲ ನೋಡಿದ್ರು, ಯಾರು ವಿಡಿಯೋ ಮಾಡ್ಬೇಡಿ ಅಂದ್ರು ಎಲ್ಲರಿಗೂ. ಆದ್ರೆ ಎಷ್ಟೊಂದ್ ಜನ ವಿಡಿಯೋ ಮಾಡ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೇ ಬಿಟ್ಟವ್ರೆ. ಯಾರ ನಾವು ಒಳ್ಳೇದಾದ್ರೆ ಜಾಸ್ತಿ ಏನು ತೋರ್ಸಲ್ಲ, ಏನನ್ನ ಅದು ಆಗ್ಬಾರ್ದಿತ್ತು ಅಂತ ಇರುತ್ತಲ್ಲ, ಆಯ್ತು ಅನ್ಕೊಳ್ಳಿ. ಅದನ್ನ ಎಷ್ಟು ಜನ ಆಗ್ತಾರ ಅಂದ್ರೆ ಏನ್ ಮಾಡೋದು, ಜನನು ಹಂಗೆ ನಾನು ಹಂಗೆ, ಏನ್ ಮಾಡೋದು, ಕೊಡೋ ಕಂಟೆಂಟು ಹಂಗೆ ಕೊಡ್ಬೇಕಾಗುತ್ತೆ.